ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಟಿಫಿನ್ ಆಯಿತಾ, ಸಂಡೇ ಎಲ್ಲ ಎದ್ದಿದ್ದೆ ಲೇಟೆ. ಇವಾಗ ಸ್ವಲ್ಪ ಮಾರ್ಕೆಟಿಗೆ ಹೋಗೋಣ, ಮಾರ್ಕೆಟಲ್ಲಿ ಕೆಲಸ ಇದೆ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಾರ್ಕೆಟಿಗೆ ಹೋಗೋಣ ಇವಾಗ. ಅಣ್ಣ ಆ್ಯಪಲ್ ಹೆಂಗ? ಆ್ಯಪಲ್ ರೇಟ್ ಮಾರ್ಕೆಟ್ ಒಳಗೆ ಭಾಳ ಕಾಸ್ಟ್ಲಿ ಐತೆ. ಯಾಕೋ ಆ್ಯಪಲ್ ತೊಗೊಳ್ದಿತ್ತ, ತೊಗೊಂಡಾಯ್ತಾ, ಇವಾಗ ಹೊರಡೋಣ. ನವನಾಗ ಬಂದಿದ್ದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸ ಮುಗಿತಾ, ಹೊರಡೋಣ ಇವಾಗ ರಿಟರ್ನ್ ನಾನು ಮನೆಗೆ ಹೋಗ್ತಿದ್ದೇನೆ. ಆಲ್ಮೋಸ್ಟ್ ಆಲ್ ನವನಗರದಿಂದ ಇವಾಗ ಬಂದಾಯ್ತಾ, ಹೋಗಿದ್ದೆಲ್ಲ ಕೆಲಸ ಆಯಿತು ಮಾರ್ಕೆಟಿಗೆ. ಇವತ್ತು ಸಂಡೇ, ಇವತ್ತಿನ ಪೇಪರ್ಲಿ ಏನು ವಿಶೇಷತೆ ಇದೆ ನೋಡೋಣ. ಎಲ್ಲ ನಾರ್ಮಲ್ ಆಗಿದೆ ಅಂತ ಅನ್ನಿಸ್ತಿದೆ. ಗುಜರಾತ್ ಗೇಮ್ ಝೋನಲ್ಲಿ ಅಗ್ನಿ ದುರಂತ, ಪ್ರಧಾನಿ ಮೋದಿ ಸಂತಾಪ. ಇಂದು KKR ಸನ್ರೈಸರ್ಸ್ ಪ್ರಶಸ್ತಿ ಕಾದಾಟ. ಇವತ್ತು ಮ್ಯಾಚ್ ಇದೆ. ಇವತ್ತು ಬಿತ್ತನೆ ಬೀಜದ ದರ 70% ಏರಿಕೆ. ಆರನೇ ಹಂತದಲ್ಲಿ ಫಸ್ಟ್ ಕ್ಲಾಸ್ ಮತದಾನ. ಓಕೆ, ಆಲ್ಮೋಸ್ಟ್ ಇವತ್ತಿನ ಪೇಪರ್ ಹೋಗಿ ಆಯಿತಾ. ಇವಾಗ ಕೆಲವೊಂದು ರೈಟಿಂಗ್ ವರ್ಕ್ ಪೆಂಡಿಂಗ್ ಇದೆಲ್ಲ, ಆ ವರ್ಕ್ನ ಕಂಟಿನ್ಯೂ ಮಾಡೋಣ. ಮೊನ್ನೆ ವಿಡಿಯೋ ಮಾಡಿದ್ದ ಶಾರ್ಟ್ ವಿಡಿಯೋಸ್ ಪೆಂಡಿಂಗ್ ಇತ್ತು, ಅದು ವರ್ಕ್ ಮಾಡೋಣ. ಅದು ವರ್ಕ್ ಮಾಡಿದಾದ್ಮೇಲೆ ಅದನ್ನು ಅಪ್ಲೋಡ್ ಮಾಡೋಣ. ಆಲ್ಮೋಸ್ಟ್ ಎಲ್ಲ ವರ್ಕ್ನ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಿ ಆಯಿತಾ. ಕೆಲವೊಂದು ಸ್ಕ್ರಿಪ್ಟ್ ಬರೀದೆ, ಸ್ಕ್ರಿಪ್ಟ್ ಬರೋಣ ಇವಾಗ. ಅರ್ಧ ಸ್ಕ್ರಿಪ್ಟ್ ಬರೆದಿಟ್ಟಿದ್ದೆ, ಇನ್ನೊಂದು ಕೆಲವೊಂದನ್ನು ಸ್ಕ್ರಿಪ್ಟ್ ಬರಿಬೇಕಾ. ಯಾಕಂತಂದ್ರೆ ಲಾಗ್ಸಲ್ಲಿ ಅದು ಸ್ಕ್ರಿಪ್ಟ್ ಔಟ್ ಮಾಡಿದರೆ ಚೆನ್ನಾಗಿರ್ತೈತೆ. ಡಿಫ್ರೆಂಟ್ ಲಾಗ್ಸ್ ಮಾಡಬೇಕಾತಂತಂದ್ರೆ ಕೆಲವೊಂದು ಪಂಚಿಂಗ್ ಲೈನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಆಗ್ತೈತಿ. ಅದಕ್ಕೋಸ್ಕರ ನಾನು ಸ್ಕ್ರಿಪ್ಟ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ಕ್ರಿಪ್ಟ್ ಬರೆದ ವಾಯ್ಸ್ ಓವರ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೆ. ಒಂದ್ಸಲಿ ಟ್ರೈ ಮಾಡಿ ನೋಡೋಣ.
ಆಲ್ಮೋಸ್ಟ್ ಅಲ್ಲಿ ಇವಾಗ ಸ್ಕ್ರಿಪ್ಟ್ ಬರ್ತೈತೆ. ಟೈಮ್ ಇವಾಗ 2 ಗಂಟೆ ಇದೆ. ಊಟ ಮಾಡ್ಕೊಂಬರೋಣ. ಜಸ್ಟ್ ಊಟ ಮಾಡಾಯ್ತಾ. ಕಂಟಿನ್ಯೂಸ್ ವರ್ಕ್ ಮಾಡಿ ಸ್ವಲ್ಪ ಬೇಜಾರಾಗಿ ವಾಕಿಂಗ್ ಬಂದೆ. ಹೊರಗಡೆ ವಾತಾವರಣ ಮಾತ್ರ ಸಿಕ್ಕಾಪಟ್ಟೆ ತಂಪಾಗಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಜನ ವಾಕಿಂಗ್ ಮಾಡಿ ಬಂದಿದ್ದಾರೆ. ನೀವು ನೋಡ್ತಿದ್ರೆ ನಮ್ಮ ಸುತ್ತಮುತ್ತ ವಾತಾವರಣ ಯಾವ ಥರ ಇದೆ ಅನ್ನೋದನ್ನು. ಇವತ್ತಿನ ಶೆಡ್ಯೂಲಲ್ಲಿ ಸ್ಕ್ರಿಪ್ಟ್ ಬರೀದು ಪೆಂಡಿಂಗ್ ಇತ್ತು. ಸ್ಕ್ರಿಪ್ಟ್ ಬರೋದಾಯ್ತಾ. ಅದಾದಮೇಲೆ ಕೆಲವೊಂದು ಶಾರ್ಟ್ ವೀಡಿಯೋಸನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಪೆಂಡಿಂಗ್ ಇತ್ತು. ಅದು ಮಾಡಿ ಆಯಿತಾ. ಇನ್ನು ನಾಳೆ ಕೆಲವೊಂದು ಪ್ರಾಜೆಕ್ಟ್ಸ್ ಇದ್ದಾವೆ. ಅದ್ರ ಬಗ್ಗೆ ವರ್ಕ್ ಮಾಡಬೇಕಾ, ಪ್ಲ್ಯಾನಿಂಗ್ ಮಾಡಬೇಕಾ, ಯಾವ ಥರ ಮಾಡ್ಬೇಕಂತೇಳಿ ಅದ್ರ ಬಗ್ಗೆ ಸ್ವಲ್ಪ ಮಾಡೋಣ. ಇವಾಗ ವಾಕಿಂಗ್ ಮುಗಿದಾದ್ಮೇಲೆ ಮನೆಗೆ ಹೋಗೋಣಲ್ಲ. ಮನೆಗೆ ಹೋದ್ಮೇಲೆ ಅದಕ್ಕೆ ಪ್ರಾಪರಾಗಿ ಅದ್ರ ಮೇಲೆ ವರ್ಕ್ ಮಾಡೋಣ ಅಂತ. ಆಲ್ಮೋಸ್ಟ್ ಅಲ್ಲೆಲ್ಲ ಇವಾಗ ವಾಕಿಂಗ್ ಮುಗಿಸಿ ಮನೆಗೆ ಹೋಗ್ತಿದ್ದಾರೆ. ನಾವು ಇವಾಗ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಇದೇ ನೋಡ್ತಿದ್ದೀರಿ, ಇದು ಟ್ರ್ಯಾಕ್. ಇದು ಲರ್ನಿಂಗ್ ಟ್ರ್ಯಾಕ್ ಆಗಿಬಿಟ್ಟಿದೆ. ಮಾರ್ನಿಂಗ್ ಮತ್ತು ಸಂಜೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ 4 ವೀಲರ್ 2 ವೀಲರ್ ಕಲಿಯೋಕ್ಕೆಲ್ಲೇ ಬರ್ತಾರೆ. ಅದಕ್ಕೆ ನೋಡಿ ಹೆಂಗಾಗಿದೆ. ನೀವು ನೋಡ್ತಿದ್ದೀರಿ ಮೋಡಗಳನ್ನು. ಮೇ ಬಿ ಮಳೆ ಆಗ್ಬೋದು ಅನಿಸುತ್ತೆ. ಇದೇ ನೋಡ್ತಿದ್ದೀರಿ, ಇದೆ ನಮ್ಮದು ಕ್ರಿಕೆಟ್ ಸ್ಟೇಡಿಯಮ್. ಇದು ಮೊದಲಲ್ಲಿ ಕ್ರಿಕೆಟ್ ಆಡ್ತಿದ್ವಿ ನಾವು. ಮಾರ್ನಿಂಗ್ಸ್ ಸಖತ್ತಾಗಿ ಮಜಾ ಬರ್ತಿತ್ತು. ಮಾತ್ರ ಮಳೆಗಾಲ ಆದಮೇಲೆ ಬಿಟ್ಬಿಟ್ಟಿವೆ. ಈ ರೋಡ್ ಇದು ಗಾಮಗಟ್ಟೆ ಹೋಗುತ್ತೆ. ಹಾಗೆ ಮುಂದೆ ಹೋದರೆ ಗಾಮಗಟ್ಟೆ ಇಂಡಸ್ಟ್ರಿಯಲ್ ಏರಿಯಾ ಹೋಗುತ್ತೆ. ಇನ್ನೂ ಮುಂದೆ ಹೋದರೆ ತರಳ ಹೋಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಇವಾಗ ಎಲ್ಲ ವೆಹಿಕಲ್ಗಳು ಶಾರ್ಟ್ಕಟ್ ಅಂತ ಹಿಂಗೆ ಹೋಗ್ತಿದ್ದಾವೆ. ಟೈಮ್ ತುಂಬಾ ಆಯಿತು, ಕತ್ಲಾಗ್ತಿದೆ ಇವಾಗ. ಎಲ್ಲ ರೈತರು ತಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಡ್ತಿದ್ದಾರೆ. ಇದೇನು ರೋಡ್ ನೋಡ್ತಿದ್ದೀರಿ, ಇದು ಹಿಂಗೆ ಹೋದರೆ ಇದು ಗಾಮಗಟ್ಟೆ ಹೋಗುತ್ತೆ. ಮತ್ತು ಇದು ರೋಡ್ ಹಿಂಗೆ ಹೋದರೆ ಇದು ಸುತ್ತಕಟ್ಟೆ ಹೋಗುತ್ತೆ. ಸುತ್ತಕಟ್ಟೆಯಿಂದ ಹಾಗೆ ಮುಂದೆ ಹೋದರೆ ಸತ್ತೂರು ಹೋಗುತ್ತೆ. ಡೆಂಟಲ್ ಕಾಲೇಜ್ ಪಕ್ಕ ಇದೆಯಲ್ಲ ಅದೇ. ಮೊದಲು ಒಂಥರ ಇದು ಕಾಡು ಥರ ಇದ್ದಂಗಿತ್ತು. ಅದಾದಮೇಲೆ ಡೆವಲಪರ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದನ್ನ ಸೈಟ್ ಮಾಡಿಬಿಟ್ರು. ಇವಾಗ ಹಿಂಗಾಗಿದೆ ಇದು. ಅಲ್ಲಿ ನೀವು ನೋಡ್ತಿದ್ರೆ ಮೇಲ್ಗಡೆ ಎಲ್ಲ ಬಳ್ಳಿಗಳು ಬೆಳೆದ್ಬಿಟ್ಟಿದ್ದಾವೆ. ಹಾಗೆ ಕೆಲವೊಂದು ಪಕ್ಷಿ ಗೂಡುಗಳಿವೆ ಅಲ್ಲಿದ್ರಲ್ಲಿ. ಇದೇನು ನೋಡ್ತಿದ್ದೀರಿ ರೋಡಿದ ಸಖತ್ತಾಗಿದೆ ಮಾತ್ರ. ಹಿಂಗೆ ಮುಂದ್ಗಡೆ ಹೋದರೆ ಕೆಲವೊಂದು ಹೊಲಗಳು ಬರ್ತಾವೆ. ರೈತರು ಇದೇ ಮಾರ್ಗವಾಗಿ ಅವ್ರ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಇವಾಗೆಲ್ಲ ಅವ್ರ ಮನೆಗೆ ಹೋದ್ರೆ ಕೆಲಸ ಮುಗಿಸಿ. ಇನ್ನೊಂದು ದಿನ ನಾನು ಅದ್ರ ಬಗ್ಗೆ ನಾನು ಏನು ಡೀಟೇಲ್ ವಿಡಿಯೋ ಮಾಡ್ತೀನಿ. ತುಂಬ ಚೆನ್ನಾಗಿ ಬೆಳೆಗಳನ್ನು ಬೆಳೆದಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಬೆಳೆಯೋದು ಏನಪ್ಪ ಅಂತಂತಂದ್ರೆ ಸೊಪ್ಪನ್ನು ಭಾಳ ಬೆಳೀತಾರೆ. ಮೆಂತ್ಯ ಆಗಿರ್ಬೋದು, ಕಿರಿಕ್ಸಲೆ ಆಗಿರ್ಬೋದು, ಪುದೀನ ಆಗಿರ್ಬೋದು. ನೀರಾವರಿ ಇದೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ. ಅದಕ್ಕೋಸ್ಕರ ಭಾಳ ದೂರ ಬಂದ್ವಿ ನಾವು ಇವತ್ತು ವಾಕಿಂಗ. ತುಂಬ ಅಂದರೆ ತುಂಬ ಕತ್ಲಾಗಿದೆ. ಇನ್ನೇನು ನಾವು ರಿಟರ್ನ್ ಹೊರಡೋಣ ಇವಾಗ ಇಲ್ಲಿಂದ ಸ್ವಲ್ಪ ಹೊತ್ತಲ್ಲಿ. ರೈತರು ತಮ್ಮ ಕುರಿಗಳನ್ನು ಕರ್ಕೊಂಬಂದಿದ್ದಾರೆ. ಕರ್ಕೊಂಬಂದ ಹೊಲದಲ್ಲಿ ಇವತ್ತು ಟೆಂಟ್ ಹಾಕಿದ್ದಾರೆ. ನಾವು ಇವಾಗ ವಾಕಿಂಗ್ ಮುಗಿಸಿ ಮನೆಗೆ ರಿಟರ್ನ್ ಹೊರಡ್ತಿದ್ದೇವೆ. ಇವತ್ತು ಸ್ವಲ್ಪ ಮನೆ ಬಿಡೋದು ಲೇಟ್ ಆಯಿತು. ಸ್ವಲ್ಪ ಜಾಸ್ತಿ ಕತ್ಲಾಗ್ಬಿಡ್ತು. ಇದು ನೀವು ನೋಡ್ತಾ ಇದ್ದೀರಿ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಮನೆಯನ್ನು ರೀಚ್ ಆಗ್ತೀವಿ.
ಮನೆಗೆ ತುಂಬ ನೀರಿದ್ದೀವಿ ಇವಾಗ. ಜಸ್ಟ್ ನಾವು ಮನೆಯನ್ನು ರೀಚ್ ಆದ್ವಿ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗೋಣ. ಆಲ್ರೆಡಿ ಟೈಮ್ ತುಂಬಾ ಆಗಿದೆ. ಆಲ್ಮೋಸ್ಟ್ ಅಲ್ಲಿ ಇವತ್ತಿನ ವರ್ಕೌಟ್ ಕಂಪ್ಲೀಟ್ ಆಯಿತಾ, ಜಸ್ಟ್ ಊಟನೇ ಆಯಿತಾ. ಆಮೇಲೆ ಲಾಸ್ಟ್ ಟೈಮ್ ನಮ್ಮ ಕಾಲೇಜಲ್ಲಿ ಅಲ್ಯೂಮಿನಿ ಇತ್ತು, ಒಂದು ವಿಡಿಯೋ ನೋಡೋಕ್ಕೆ ಅಂತ ಕೂತಿದ್ದೆ, ಅದಕ್ಕೋಸ್ಕರ ಲೇಟ್ ಆಯಿತಾ. ಟೈಮ್ 9:30 ನೈಟ್. ಇಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.